ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಾಗ ಈ ಥರ ಡಬಲ್ ಎಕ್ಸ್ಪೋಜರ್ ಫೋಟೋನ ಫೋಟೋಶಾಪ್ನಾಗ ಹೆಂಗೆ ಎಡಿಟ್ ಮಾಡೋದು ಅಂತ ನೋಡೋಣ. ಈ ಥರ ಎಡಿಟ್ ಮಾಡಿದ್ದಕ್ಕೆ ಡಬಲ್ ಎಕ್ಸ್ಪೋಜರ್ ಫೋಟೋ ಅಂತಾರೆ. ಇದನ್ನು ನೀವು ಡೈರೆಕ್ಟಾಗಿ ಕ್ಯಾಮ್ರಾದಾಗೂ ಫೋಟೋ ತೆಗಿಬೋದು. ಬಟ್ ನಮ್ಮ ಕಡೆ ಕ್ಯಾಮ್ರಾದಾಗ ಆಪ್ಷನ್ ಇಲ್ಲಪ್ಪ ಅಂದ್ರೆ ಫೋಟೋಶಾಪ್ನಾಗ ಯಾವ ಥರ ಎಡಿಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಾಗ ನೋಡೋಣ. ಇಲ್ಲೊಂದು ಸ್ವಲ್ಪ ಡಬಲ್ ಎಕ್ಸ್ಪೋಜರ್ ಮಾಡಿದ್ದು ಒಂದು ಸ್ವಲ್ಪ ಸ್ಯಾಂಪಲ್ ಫೋಟೋಸ್ ಅದಾವೆ, ಅವನ್ನ ನಾನು ನಿಮ್ಗೆ ತೋರಿಸ್ತೀನಿ. ಇವೆಲ್ಲ ಫೋಟೋಸು ಈ ಸರಿ ನಾವು ಪ್ರೀ ವೆಡ್ಡಿಂಗ್ ಆರ್ಡರ್ ಮಾಡಿದ್ವಲ್ಲ, ಅವ್ರಿಗೆ ಸೇವ್ ದ ಡೇಟ್ ಹಾಕ್ಕೊಡಕ್ಕೆ ಈ ಥರ ಡಬಲ್ ಎಕ್ಸ್ಪೋಜರ್ ಎಡಿಟ್ ಮಾಡಿಕೊಟ್ಟಿದ್ವಿ. ಇವತ್ತಿನ ವಿಡಿಯೋದೊಳಗೆ ಈ ಥರ ಎಡಿಟ್ ಮಾಡೋದು ಹೆಂಗೆ ಅಂತ ನೋಡೋಣ ಬರ್ರಿ. ಡಬಲ್ ಎಕ್ಸ್ಪೋಜರ್ ಫೋಟೋ ಕ್ರಿಯೇಟ್ ಮಾಡೋಕೆ ನಮ್ಗೆ ಹೆಸರು ಹೇಳ್ದಂಗೆ ಡಬಲ್ ಎಕ್ಸ್ಪೋಜರ್ ಅಂತಂದ್ರೆ 2 ಫೋಟೋ ಬೇಕು. 2 ಫೋಟೋನ ಈ ಫೋಟೋ ಎಡಿಟ್ ಮಾಡೋಕೆ ಬೇಕಾಗಿರೋ 2 ಫೋಟೋನ ನಾನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿನಿ. ಯಾಕಂದರೆ ಕಟ್ಟಿಂಗ್ ಮಾಡ್ಕೊತ ಕೂತ್ಕೊಂಡ್ರೆ ವಿಡಿಯೋ ಭಾಳ ದೊಡ್ಡದಾಗ್ತೈತಿ. 2 ಫೋಟೋ ಕಟ್ಟಿಂಗ್ ಮಾಡಿ ಇಟ್ಕೊಂಡಿನಿ. ಮತ್ತು ಇವು ಬರ್ಡ್ಸ್, PNG ಬರ್ಡ್ಸ್. ನಿಮಗೆ ಇವು ಗೂಗಲ್ನಾಗ ಸರ್ಚ್ ಮಾಡಿದರೆ ಈಸಿಯಾಗಿ ಸಿಗ್ತಾವೆ. PNG ಬರ್ಡ್ಸ್ ಅಂತ ಸರ್ಚ್ ಮಾಡಿದರೆ ಈಸಿಯಾಗಿ ಸಿಗ್ತಾವೆ. ಮತ್ತು ಇದು ಲೆನ್ಸ್ ಫ್ಲೇರ್ ಮತ್ತು ಟೆಕ್ಸ್ಟ್, ಇವಿಷ್ಟನ್ನು ಬಳಸ್ಕೊಂಡು ಡಬಲ್ ಎಕ್ಸ್ಪೋಜರ್ ಫೋಟೋನ ಯಾವ ಥರ ಎಡಿಟ್ ಮಾಡೋದು ಅಂತ ನೋಡೋಣ ಬರ್ರಿ. ಇಲ್ಲೊಂದು ಬೀಚ್ ಫೋಟೋ ಐತಿ. ಇದೇ ಫೋಟೋ ಈಗ ನಮ್ಗೆ ಬ್ಯಾಕ್ಗ್ರೌಂಡ್. ಮೊದಲೇನು ಮಾಡ್ಬೇಕಂತಂದ್ರೆ ನಾವು ಒಂದು ಫೋಟೋನ ಇದಕ್ಕೆ ಬ್ಯಾಕ್ಗ್ರೌಂಡಿಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳೋಣ. Ctrl+T ಹೊಡೆದು ನಮಗೆ ಬ್ಯಾಕ್ಗ್ರೌಂಡಿಗೆ ತಕ್ಕಂಗೆ ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ನಾವು ರಿಯಲಾಗಿ ತೆಗೆದ್ರೆ ಆ ಬ್ಯಾಕ್ಗ್ರೌಂಡಿಗೆ ಯಾವ ಥರ ಫೋಟೋ ಬರ್ತೈತಿ, ಯಾವ ಸೈಜಿನಾಗ ನಮ್ಮ ಸಬ್ಜೆಕ್ಟ್ ಇರ್ತಾವೆ ಅನ್ನೋದನ್ನು ನೀವು ಜಡ್ಜ್ ಮಾಡಿ ಅದೇ ಸೈಜಿಂದ ಫೋಟೋನ ಅಡ್ಜಸ್ಟ್ ಮಾಡಿರಿ. ಈಗ ನನಗಿದು ಈ ಬ್ಯಾಕ್ಗ್ರೌಂಡಿಗೆ ಈ ಫೋಟೋ ಕರೆಕ್ಟ್ ಐತಿ ಅಂತ ಅನ್ಸತೈತಿ, ಮಾಡಿದೆ. ಈಗ ನೋಡಿರಿ, ನಮ್ಮ ಸಬ್ಜೆಕ್ಟ್ನಾಗ ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಐತಿ. ಇದನ್ನು ಕಡಿಮೆ ಮಾಡ್ಬೇಕಂತಂದ್ರೆ ನಾವೇನು ಮಾಡಬೇಕು, ಇಲ್ಲೊಂದು ಹೊಸ ಲೇಯರ್ ತೊಗೊಂಡು ಇಲ್ಲಿ ಗ್ರೇಡಿಯಂಟ್ ಎಳಿಬೇಕು. ಒಂದು ಇದ್ರದ್ದು ಒಪಾಸಿಟಿ ಸ್ವಲ್ಪ ಕಡಿಮೆ ಮಾಡಿರಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ರಿ, ಅಡ್ಜಸ್ಟ್ ಮಾಡಿಕೊಂಡು. ಓಕೆ, ಇದು ಸರಿ ಆಯ್ತು. ಈಗ ಏನು ಮಾಡೋಣ, ನಮ್ಮ ನೆಕ್ಸ್ಟ್ ಫೋಟೋನ ಬ್ಯಾಕ್ಗ್ರೌಂಡಿಗೆ ಹಾಕೋಣ. ನಮ್ಮದು ಸೆಕೆಂಡ್ ಫೋಟೋ ಇದು ನಮ್ಗೆ ಎಲ್ಲಿ ಬರಬೇಕು, ಸ್ಕೈ ಮೇಲೆ ಬರಬೇಕು. ಇದ್ರ ಹಿಂದೆ ಹೋಗ್ಬೇಕಿದೆ. Ctrl+T ಹೊಡೆದು ಆ ಫೋಟೋ ಸೈಜನ್ನ ಅಡ್ಜಸ್ಟ್ ಮಾಡಿಕೊಡ್ರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಏನು ಮಾಡಬೇಕು, ಈಗ ನಮ್ಗೆ ಬೇಡಾಗಿರೋ ಪೋರ್ಷನ್ನ ನಾವು ಈಗ ಈ ಫೋಟೋದಾಗ ಡಿಲೀಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ನಾವು ಇರೇಸರ್ ಟೂಲ್ ತೊಗೊಂಡು ನಮ್ಗೆ ಎಷ್ಟು ಪೋರ್ಷನ್ ಬೇಡಲ್ಲ ಅಷ್ಟು ಪೋರ್ಷನ್ನ ಇರೇಸ್ ಮಾಡಬೇಕು. ಇಟ್ಟು ಸಾಕು. ಈಗ ಇದನ್ನು Ctrl+T ಹೊಡೆದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊರಿ, ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ. ಈಗೇನು ಮಾಡ್ಬೇಕಂತಂದ್ರೆ ಇದರದ್ದು ಒಪಾಸಿಟಿನ ಕಡಿಮೆ ಮಾಡ್ಕೋಬೇಕು. ಓಕೆ, ನನಗೆ ಈಗ ಸರಿ ಅನ್ಸತೈತಿ. ಓಕೆ, ಈಗ ಏನು ಮಾಡೋಣ ಅಂತಂದ್ರೆ ಇದಕ್ಕೆ PNG ಬರ್ಡ್ಸ್ ಆ್ಯಡ್ ಮಾಡ್ಕೊಳ್ಳೋಣ. Ctrl+T, ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊರಿ. ಇದರ ಕೆಳಗೆ ನಾವು ಟೆಕ್ಸ್ಟ್ ಹಾಕೋಣ. ಇದೇ ಥರ ಟೆಕ್ಸ್ಟ್ PNGನ ನೀವು ರೆಡಿ ಮಾಡಿ ಇಟ್ಕೋಬೋದು. ನಿಮ್ಗೆ ಯಾವ ಫೋಟೋದಾಗ ಬೇಕು ಅವನ್ನ ಈಸಿಯಾಗಿ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಈಗ ಆಲ್ರೆಡಿ ನಮ್ಮ ಫೋಟೋ ಚೆನ್ನಾಗಿ ಬರ್ತೈತಿ. ಈ ಬರ್ಡ್ಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಲೆನ್ಸ್ ಫ್ಲೇರ್ ತೊಗೊಂಡು ಇದರ ಬ್ಲೆಂಡಿಂಗ್ ಆಪ್ಷನ್ನ
ನಾರ್ಮಲ್ ಇದ್ದದ್ದು ಸ್ಕ್ರೀನ್ ಮಾಡ್ಕೊರಿ. ಇದನ್ನು ನಮ್ಮ ಸಬ್ಜೆಕ್ಟ್ ಏನೈತಲ್ಲ ಫೋಟೋ, ಕಪಲ್ ಫೋಟೋ, ಅದರ ಹಿಂದೆ ಹಾಕೋರಿ. ಇದು ಯಾಕೆ ಈ ಥರ ಅಂತಂದ್ರೆ, ಈಗ ಸನ್ಸೆಟ್ ಆಗೋ ಟೈಮ್ನ ನಾವು ಫೋಟೋ ತೆಗ್ದೀವನ, ಸೂರ್ಯ ಅವರಿಬ್ಬರು ಮಧ್ಯದಿಂದ ಕಾಣಿಸ್ತಾ ಇದ್ದಾನೆ ಅನ್ನೋ ಥರ ಫೀಲ್ ಬರಲಿ ಅನ್ನೋ ಕಾರಣಕ್ಕಷ್ಟೇ ಈ ಥರ ಮಾಡ್ತಾ ಇರೋದು. ಓಕೆ, ಈಗ ಇಷ್ಟ ಆಯ್ತು. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ, ನಮ್ಮ ಬ್ಯಾಕ್ಗ್ರೌಂಡನ್ನ ಸ್ವಲ್ಪ ಬ್ಲರ್ ಮಾಡ್ಕೊಳ್ಳೋಣ. ಫಿಲ್ಟ್ರಿಗೆ ಹೋಗ್ರಿ, ಬ್ಲರ್, ಗಾಷಿಯನ್ ಬ್ಲರ್. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ರಿ. 3.5. ಓಕೆ, ನಮ್ಗೆ ಓಕೆ ಐತಿದೆ. ಓಕೆ, ನೋಡಿರಿ, ಈಗ ಆಲ್ರೆಡಿ ನಮ್ಮ ಫೋಟೋದ ಲುಕ್ ಹೆಂಗೆ ಕಾಣಿಸ್ತಾ ಐತಿ ಅಂತ. ಈಗೇನು ಮಾಡೋಣ, ಬ್ಯಾಕ್ಗ್ರೌಂಡ್ ಲೇಯರ್ದು ಸ್ವಲ್ಪ ಟೆಂಪ್ರೇಚರ್ ಹೆಚ್ಚಿಗೆ ಮಾಡೋಣ. ಬ್ಯಾಕ್ಗ್ರೌಂಡ್ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ರಿ, ಫಿಲ್ಟ್ರಿಗೆ ಹೋಗ್ರಿ, ಕ್ಯಾಮ್ರಾ ಫಿಲ್ಟ್ರ್, ಇಲ್ಲ ಟೆಂಪ್ರೇಚರ್ ಒಂಚೂರು ಹೆಚ್ಚಿಗೆ ಮಾಡ್ಕೊಳ್ಳೋಣ. ಬ್ಲೂ ಕಡಿಮೆ ಮಾಡೋಣ, ಗ್ರೀನ್ ಒಂದು ಸ್ವಲ್ಪ ಕಡಿಮೆ ಮಾಡೋಣ. ಓಕೆ ಕೊಡ್ರಿ. ಓಕೆ, ಈಗ ಲೇಯರ್ ಪ್ಯಾನಲ್ ಒಳಗೆ ಎಲ್ಲದಕ್ಕಿಂತ ಮೇಲೆ ಯಾವ ಲೇಯರ್ ಇರ್ತೈತೆ ಅದನ್ನ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿ ಕಂಟ್ರೋಲ್ ಆಲ್ಟ್ ಶಿಫ್ಟ್ ಹಿಡಿದು ಈ ಪ್ರೆಸ್ ಮಾಡಿರಿ. ಅಂದರೆ ಏನಂತಂದ್ರೆ, ಈ ಎಲ್ಲ ಲೇಯರಿಂದ ಸೇರಿ ಒಂದು ಹೊಸ ಲೇಯರ್ ಕ್ರಿಯೇಟ್ ಆಗ್ತೈತಿ. ಏನು ಮಾಡಿರಿ, ಈ ಬ್ಯಾಕ್ಗ್ರೌಂಡ್ಗೂ ಮತ್ತು ನಮ್ಮ ಸಬ್ಜೆಕ್ಟಿಗೂ ಕಲರ್ ಮ್ಯಾಚ್ ಆಗತ್ತಿಲ್ಲ. ಈಗೇನು ಮಾಡ್ಬೇಕು, ಅದಕ್ಕೆ ಈ ಲೇಯರ್ ಸೆಲೆಕ್ಟ್ ಮಾಡಿಕೊಂಡು ಫಿಲ್ಟ್ರಿಗೆ ಹೋಗ್ರಿ, ಕ್ಯಾಮ್ರಾ ಫಿಲ್ಟ್ರ್ ಓಪನ್ ಮಾಡ್ಕೊರಿ. ಒಂದೊಂದು ಫೋಟೋಕ್ಕೆ ಒಂದೊಂದು ಥರ ಎಡಿಟ್ ಮಾಡಬೇಕಾಗ್ತೈತಿ, ಒಂದೊಂದು ಫೋಟೋಕ್ಕೆ ಒಂದೊಂದು ಥರ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗ್ತೈತಿ. ನೀವೆಲ್ಲ ಫೋಟೋಕ್ಕೆ ಇದೇ ಥರ ಮಾಡೋಕ್ಕಾಗಲ್ಲ. ನಿಮಗೆ ಯಾವ ಫೋಟೋ ತೊಗೊಂಡು ನೀವು ಯಾವ ಫೋಟೋ ಎಡಿಟ್ ಮಾಡ್ತಿರ್ತೀರ, ಆ ಫೋಟೋಕ್ಕೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ರಿ. ನಾನು ಈ ಫೋಟೋಗೆ ಸ್ವಲ್ಪ ಹೈಲೈಟ್ಸ್ ಕಡಿಮೆ ಮಾಡ್ತೀನಿ. ಸ್ವಲ್ಪ ಕ್ಲಾರಿಟಿ ಹೆಚ್ಚಿಗೆ ಮಾಡ್ತೀನಿ. ಕೆಳಗೆ ಆರೆಂಜ್ ತಿನ್ನು ಸ್ವಲ್ಪ ಕಡಿಮೆ ಮಾಡ್ತೀನಿ, ಸ್ವಲ್ಪ ಬ್ಲೂ ಕಡಿಮೆ ಮಾಡ್ತೀನಿ. ನೆಕ್ಸ್ಟ್ ನೋಡ್ರಿ, ಈಗ ನಮ್ಮದು ಡಬಲ್ ಎಕ್ಸ್ಪೋಜರ್ ಫೋಟೋ ಕ್ರಿಯೇಟ್ ಆಗೈತಿ ಫೋಟೋಶಾಪ್ನಾಗ. ನೀವು ಇದೇ ಥರ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಗಳನ್ನ ಯೂಸ್ ಮಾಡಿಕೊಂಡು, ಬೇರೆ ಬೇರೆ ಫೋಟೋಗಳನ್ನ ಯೂಸ್ ಮಾಡಿಕೊಂಡು ಡಬಲ್ ಎಕ್ಸ್ಪೋಜರ್ ಫೋಟೋನ ಕ್ರಿಯೇಟ್ ಮಾಡ್ಬೋದು.